ಅಷ್ಟೇ ಅಲ್ಲ, ಗುಡಿಸಲು ಕಲಿಯುವಂತಹ, ಚಪ್ಪಡಿ ಹೊಲಿಯುವಂತಹ, ಹರಳೆಯ ಕೈಕೈಯಾದರೂ ಪ್ರಭುದೇವರು ಸರಿಸಮಾನ ಕೊಡುವಂತಹ ಧನ್ಯತೆಯನ್ನ, ಯೋಗ್ಯತೆಯನ್ನ ಪಡಿ. ಮುಂದುವರೆದು ನೋಡಿದ್ರೆ ಪ್ರಸಿದ್ಧ ವೇಶ್ಯೆಯರು, ಕಲ್ಯಾಣ ಪಟ್ಟಣದ ವೇಶ್ಯೆಯರು, ಸೂಳೆ, ಸಂಕವ್ಯ, ಮಾಯಾದೇವಿ, ಕಲಾವತಿಯಂತಹ ಪ್ರಸಿದ್ಧ ವೇಶ್ಯೆಯರು ಕೂಡ ಅಕ್ಕಮಾಲಿಕೆಯ ಸಮಾನ, ಮುಕ್ತಾಯಿಯ ಸಮಾನ ಕೊಡುವಂತಹ ಧನ್ಯತೆಯನ್ನ, ಯೋಗ್ಯತೆಯನ್ನ ಪಡ. ಇದು ಏನಾಗ್ತದೆ? ಆದರೆ ದುರ್ದೈವ, ಕಲ್ಯಾಣದಲ್ಲಿ ಬಸವಣ್ಣ ಒಂದು ಹೆಣ್ಣಿನ ಆತ್ಮಕ್ಕೂ ಒಂದು ಪುರುಷನ ಆತ್ಮಕ್ಕೂ, ಒಂದು ಉತ್ತಮ ಕುಲದ ಮನುಷ್ಯನಿಗೂ, ಒಂದು ದಲಿತ ವರ್ಗದ ಮಹಿಳೆಗೂ ಒಂದು ಮದುವೆ ಸಂಬಂಧವನ್ನು ಬಸವಣ್ಣ ಮಾಡಿಸಿದ. ಅದು ಒಂದೇ ಒಂದು ಘಟನೆಯಿಂದ ಕಲ್ಯಾಣದಲ್ಲಿ ಏನಾಯಿತು ಅಂದ್ರೆ ಕಲ್ಯಾಣದಲ್ಲಿ ಕ್ರಾಂತಿ ಅಂದ್ರೆ ಎಂಥ ಕ್ರಾಂತಿ! ಹಣಗಳ ರಾಶಿನೇ ಇತ್ತು, ಸ್ಮಶಾನ ಶಾಂತಿ ಅವರ್ಸ್. ದುರ್ದೈವ, ಬಸವಣ್ಣ ಈ ಕ್ರಾಂತಿಗೆ ಚಾಲುಕ್ಯ ರಾಜ್ಯದ ಪ್ರಧಾನಮಂತ್ರಿ ಪಟ್ಟವನ್ನೇ, ಕಿರೀಟವನ್ನೇ ಕೆಳಗಿಟ್ಟು ಹೊರಗೆ ಬರಬೇಕಾಯಿತು. ಬಸವಣ್ಣ ಅಂತ ಊರು ಉಪಕಾರಿಯಲ್ಲಿ, ಹಣ ಸ್ವೀಕಾರಿಯಲ್ಲಿ ಬಾಳೆ ನಾ ಏನ್ ಮಾಡ್ಬೇಕಂತಿದ್ದೆ, ಏನಾಗೋಯ್ತು, ಜನರು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಬಸವಣ್ಣ ಎಷ್ಟು ನೊಂದ, ಎಷ್ಟು ಬೆಳೆದ ಅಂದ್ರೆ ಒಳಗೆಲ್ಲ ಜ್ವಾಲಾಮುಖಿ, ಒಳಗೆಲ್ಲ ಬೆಂಕಿ, ನ್ಯಾಯ ಚಂದ್ರನ ಮುಖ ಮಾಡಿಕೊಂಡು ಬಸವಣ್ಣ ಅಂತ ಚನ್ನಬಸವಣ್ಣನ ಸಮೀಪ ಕಳೆದು ಬೆಣ್ಣೆ ಕೈಯಾಡಿಸಿ, ತೆರೆಯಲ್ಲಿ ಕೈಯಾಡಿಸಿ, ಚನ್ನಬಸವಣ್ಣ ನಾನು ಬಂದ ಕಾರ್ಯಕ್ಕೆ ನೀನು ಬಂದೆ, ನೀನು ಬಂದ ಕಾರ್ಯಕ್ಕೆ ನಾನು ಬಂದೆ, ನಾನು ನೀನು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು. ನಾನು ಪ್ರಣತೆಯಾದೆ, ನೀನು ತೈಲವಾದೆ, ಪ್ರಭುದೇವರು ಜ್ಯೋತಿಯಾದರು. ಪ್ರಣತೆ ಒಡೆದಿತ್ತು, ಎಣ್ಣೆ ಚೆಲ್ಲಿತ್ತು, ದೀಪ ಆಯಿತು, ಕಲ್ಯಾಣದ ಕಣವೇ ಹಾಳಾಗಿತ್ತು. ಕೂಡಲ ಸಂಗಮ ದೇವ ಬಸವಣ್ಣನ ಕೊನೆಯ ವಚನ. ಕಲ್ಯಾಣ ಏನಿತ್ತು, ಏನಾಗಿ ಹೋಯಿತು? ನೀನು ಉಡುಪಿಗೆ ಹೋಗು, ನಾನು ಕಬಡ್ಡಿಗೆ ಹೋಗ್ತೀನಿ, ಪ್ರಭುದೇವರು ಕಬಡ್ಡಿಯ ಕಡೆ ಹೋಗ್ತಾರ, ಉಳಿದ ಶರಣರು ವಚನ ಸಾಹಿತ್ಯವನ್ನ ರಕ್ಷಿಸ್ತಾರ ಅಂತ ಹೇಳಿ ಬಸವಣ್ಣ ಕಲ್ಯಾಣವನ್ನು ಬಿಟ್ಟು ಹೊರಗೆ ಬಂದ. ಕಲ್ಯಾಣ ಕಾತಲಾಗಿದೆ. ಕಲ್ಯಾಣದ ದೀಪ ಎಷ್ಟು ವರ್ಷ ಕಾತಲಾಯಿತು? ಒಂದನೇ ಕಲ್ಯಾಣ ಅಂತ ಕೇಳಿದ್ರೆ ಸುಮಾರು 200 ವರ್ಷಗಳು ಕಾತಲೆ, 2 ಶತಮಾನ. 12ನೇ ಶತಮಾನದಲ್ಲಿ ಕ್ರಾಂತಿ ಆದದ್ದು. ಮುಂದೆ 14ನೇ ಶತಮಾನದಾಗ ಮತ್ತೆ ಎಲ್ಲಿ ಆ ದೀಪ ಹೊತ್ತು ಅಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಮತ್ತೆ 2ನೇ ಕಲ್ಯಾಣ ಪ್ರಾರಂಭ ಆಯಿತು. ಒಂದು ಇತಿಹಾಸವನ್ನು 2 ಗಂಟೆ ಲಕ್ಷ ಕೇಳುತ್ತೆ. 2ನೇ ಕಲ್ಯಾಣ ಎಲ್ಲಿ ಪ್ರಾರಂಭ ಆಯಿತು? ವಿಜಯನಗರ. ವಿಜಯನಗರದ ಅರಸ ಪ್ರೌಢದೇವರಾಯ. ಎಂಥ ಪ್ರೌಢದೇವರಾಯ! ಧರ್ಮಕ್ಕಾಗಿ ಬಂದಂತ ಮನುಷ್ಯ, ಧರ್ಮಕ್ಕಾಗಿ ಆಶ್ರಯವನ್ನು ಕೊಡಲಿಕ್ಕೆ ಬಂದಿರುವಂತಹ ಮಹಾರಾಜ. ಅವನ ಕಾಲದಲ್ಲಿ ವಿಜಯನಗರದಲ್ಲಿ ಮತ್ತೆ 2ನೇ ಕಲ್ಯಾಣದ ದೀಪ 101 ವಿರಕ್ತು, ಮಗ್ಗಿಮಾಯಿದೇವ, ಶ್ಯಾಮರಸ, ಹರಿಹರ, ರಾಘವಾಂಕ, ಕಲ್ಲಮಠದ ಪ್ರಭುದೇವರು, ಲಕ್ಕಣ್ಣ ಗಣೇಶ,
ಸೇರಿ ಮತ್ತೆ ಎರಡನೇ ಕಲ್ಯಾಣ ಪ್ರಾರಂಭ ಅಂದ್ರೆ ಬಸವಾದಿ ಶರಣರ ವಚನ ಸಾಹಿತ್ಯವನ್ನ ಒಂದು ಪಟ್ಟಲ್ಲ ಸಾವಿರ ಪಟ್ಟು ಬರೆದು ಇಡೀ ಕನ್ನಡ ನಾಡಿನ ಉದ್ದಗಲಕ್ಕೂ ಜನರ ಕೈಗೆ ತಲುಪಿಸುವಂತ ಮಹಾನ್ ಆಂದೋಲನವನ್ನ ವಿಜಯನಗರ ಸಾಮ್ರಾಜ್ಯದ ಪ್ರೌಢದೇವನಾಯ ಕಾಲದಲ್ಲಿ ನಡೆದಿತ್ತು. ಮುಂದೆ ಏನಾಯ್ತು ಅಂದ್ರೆ ವಿರೂಪಾಕ್ಷರಾಯ ಅನ್ನೋ ರಾಜ ಲಂಪಟನಾಗಿರುವಂತ ರಾಜ ಅಸ್ತಿತ್ವಕ್ಕೆ ಬಂದ ಮೇಲೆ ವಿಜಯನಗರ ಏನಾಯ್ತು ಅಂದ್ರೆ ಮತ್ತೆ ಕತ್ತಲಾಯ್ತು. 2-3 ವರ್ಷ ವಿಜಯನಗರ ಮಾಡ್ತು. 2-3 ವರ್ಷ ಧರ್ಮದ ಹಣತೆಯ ಎಣ್ಣೆಯನ್ನ ಎರಿತು. ಮುಂದೆ ಒಬ್ಬ ರಾಜ ಸುಮಾರು ಬಂದ ಮೇಲೆ ಮತ್ತೆ ಕಲ್ಯಾಣದೊಳಗ ವಿಜಯನಗರದೊಳಗ ಕ್ರಾಂತಿ ಆಯ್ತು. ಮತ್ತೆ ಕತ್ತಲಾಯ್ತು. ಮತ್ತೆ ದೀಪ ಆಯ್ತು. ಮತ್ತೆ ದೀಪಕ್ಕೆ ಮಂಕು ಬಂತು. ಮತ್ತೆ ಆ ದೀಪದ ಮಂಕನ್ನ ಕಡಿಲಿಕ್ಕೆ ಕೇಳಿದರೆ ಮತ್ತೆ 15-16 ಮಧ್ಯಭಾಗದಲ್ಲಿ ತೋಟದ ಸಿದ್ಧವಿದ್ದರು. ಆ ತೋಟದ ಸಿದ್ಧವಿದ್ದರು 770 ಅಮರಗಣಾಧೀಶರನ್ನು ಜೊತೆ ಕಟ್ಕೊಂಡು ಅಸೇತ ವಿಮಾನಗಳಲ್ಲಿ ಸಂಚಾರವನ್ನು ಮಾಡಿದರು. ಶಂಕರಾಚಾರ್ಯರನ್ನು ಬಿಟ್ಟ ಮೇಲೆ ಮತ್ತೆ ದಕ್ಷಿಣ ಧ್ರುವ ಉತ್ತರ ಧ್ರುವವನ್ನು ತುಳಿದವರು ಧರ್ಮ ಪ್ರಸಾರ ಮಾಡಿದವರು ಯಾರು ಇದ್ರೆ ಅವರು ತೋಟದ ಸಿದ್ಧವಿದ್ದರು ಅನ್ನೋದನ್ನು ಎಲ್ಲರೂ ಮಾಡ್ಕೋಬೇಕು. ಶಂಕರಾಚಾರ್ಯರು ಚತುರ್ಧಾಮಗಳನ್ನ ಮಾಡೋದು. ಚತುರ್ಧಾಮಗಳನ್ನ 4 ದಿಕ್ಕಿಗೆ ಕಟ್ಟಿದರು. ಅಂತ ಅದ್ಭುತ ಕಾರ್ಯವನ್ನು ಮಾಡುವ ಮನುಷ್ಯ ಶಂಕರಾಚಾರ್ಯ. ಅವನು ಬಿಟ್ಟ ಮೇಲೆ ಮತ್ತೆ ತೋಟದ ಸಿದ್ಧಲಿಂಗ ಆ ದೊಡ್ಡ ಕಾರ್ಯವನ್ನು ಸಿದ್ಧಲಿಂಗೇಶ್ವರರು ಮಾಡಿದರು. ಮುಂದೆ ಅವರ ಕಾಲದಲ್ಲಿ ಮತ್ತೆ ಧರ್ಮಕ್ಕ ಅವನತಿ ಬಂತು. ಎಣ್ಣೆ ಮುಗಿತು, ದೀಪ ಆತು. ತೋಟದ ಸಿದ್ಧಲಿಂಗದ ನಂತರದಲ್ಲಿ ಮತ್ತೆ 200 ವರ್ಷದ ಮೇಲೆ ಮತ್ತೆ ಆ ಸ್ಥಾನವನ್ನು ತುಂಬಿ ಮತ್ತೆ ಈ ಸಮಾಜವನ್ನು ಜಾಗೃತಿ ಮಾಡಿದವರು ಯಾರಾದರೂ ಇದ್ರೆ ಅವರು ಅಥಣಿ ಗಚ್ಚಿನ ಮಠದ ಮುರುಗೇಂದ್ರ ಮಹಾಶಿವಯೋಗಿಯವರು ಇದನ್ನೆಲ್ಲ ಯಾಕೆ ಹೇಳಿದೆ ಅಂತ ಕೇಳಿದ್ರೆ ಹಿಂದಿಂದ ಹೇಳಿದ್ರೆ ಮತ್ತು ಮುಂದಿನ ತಿಳಿದೈತಿ ಅನ್ನೋದು ಗೊತ್ತಿಷ್ಟ ಹಿಂದಿನ ಇತಿಹಾಸವನ್ನ ನೆನಪು ಮಾಡಬೇಕು. ಬಸವಾದಿ ಶರಣರು ಎದಕ್ಕೆ ಬಂದರು? ಅದಕ್ಕೆ 101 ವಿರಕ್ತರು. 101 ವಿರಕ್ತರು ಎದಕ್ಕೆ ಬಂದರು? ಸಿದ್ಧಲಿಂಗರು ಅದಕ್ಕೆ ಬಂದರು. ಸಿದ್ಧಲಿಂಗರು ಎದಕ್ಕೆ ಬಂದರು? ಅದಕ್ಕೆ ಮುರುಗೇಂದ್ರ ಶಿವಯೋಗಿಗಳು ಬಂದರು. ಇವರೆಲ್ಲ ಎದಕ್ಕೆ ಬಂದರು? ಅದಕ್ಕೆ ಶಿರಹಟ್ಟಿ ಜಗದ್ಗುರು ಪಕೀಲೇಶ್ವರ ಅದಕ್ಕೆ ಬಂದರು. ಇವರೆಲ್ಲ ಎದಕ್ಕೆ ಬಂದರು? ಅನಂತ ಕುಮಾರ್ ಶಿವರು ಅದಕ್ಕೆ ಬಂದರು. ಇವರೆಲ್ಲ ಎದಕ್ಕೆ ಬಂದರು? ಅದಕ್ಕೆ ಧಾರವಾಡ ಹೊರಗಾಮದ ವೃತ್ತಂದಿ ಅವರು ಬಂದರು. ಇವರೆಲ್ಲ ಎದಕ್ಕೆ ಬಂದರು? ಈಗ ವೇದಿಕೆಯ ಮೇಲೆ ಕುಂತಿರುವಂತ ಶಿರಹಟ್ಟಿ ಜಗದ್ಗುರುಗಳಾಗಿರ್ಬೋದು, ವಾಕಸ್ಗಳಾಗಿರ್ಬೋದು, ಸಿದ್ದರಾಮಯ್ಯಗಳಾಗಿರ್ಬೋದು, ಎಲ್ಲರೂ ಇವರು ಇದ್ದವರು ಎದಕ್ಕೆ ಬಂದರು? ಇವರು ಅದಕ್ಕೆ ಬಂದರು. ಅಜ್ಜ ಎದಕ್ಕೆ ಬಂದ? ಅಪ್ಪ ಅದಕ್ಕೆ ಬಂದ. ಅಪ್ಪ ಎದಕ್ಕೆ ಬಂದ? ಮಗ ಅದಕ್ಕೆ ಬಂದ. ಮಗ ಎದಕ್ಕೆ ಬಂದ? ಮೊಮ್ಮಕ್ಕಳು ಅದಕ್ಕೆ ಬಂದ. ಅವರೆಲ್ಲ ಎದಕ್ಕೆ ಬಂದಿದ್ರು? ನೀವು ಅದಕ್ಕೆ ಬಂದ. ಹಿಂಗೆ ಇದು ಒಂದು ದಿವ್ಯ ಪರಂಪರೆ. ಈ ಪರಂಪರೆಯನ್ನು ಹೇಳಿದ್ರೆ ಶಿವಯೋಗಿಗಳ ಬಗ್ಗೆ ಅರ್ಥ ಆಗೈತಿ ಅನ್ನೋದಕ್ಕೆ ಒಂದಿಷ್ಟ ಹಿಂದಿಂದ ನಿಮಗೆ ನೆನಪು ಮಾಡೋದಷ್ಟೇ. ಇರ್ಲಿ, ಏನು ಮುಂದೆ ನಿಮ್ಗೆ ಏನು ಹೇಳಬೇಕಾಗಿತ್ತು ಅಂತ ಕೇಳಿದ್ರೆ ಅಥಣಿ ಮುರುಗೇಂದ್ರ ದಿವ್ಯ ಜೀವನ ದರ್ಶನವನ್ನ ಮಾಡಿಸ್ಬೇಕಾಗಿತ್ತು. 3 ದಿನ, ವಾರಲ್ಲ, ತಿಂಗಳಲ್ಲ, 2 ವಾರಲ್ಲ, 3 ದಿನ
ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ